ಗೈಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತಿನ ವ್ಲಾಗು ತುಂಬಾನೇ ಡಿಫ್ರೆಂಟ್ ಆಗಿರ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ರಿ. ಮತ್ತೆ ಈ ವ್ಲಾಗು ತುಂಬಾ ಇನ್ಫಾರ್ಮೇಟಿವ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ಈ ವಿಡಿಯೋನ ನೋಡ್ರಿ. ಇವತ್ತಿನ ವ್ಲಾಗ್ ನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಲ್ತ್ ಬಗ್ಗೆ ತುಂಬಾನೇ ಕನ್ಸರ್ನ್ ತೋರಿಸ್ತಾ ಇದೀವಿ, ಕಾಳಜಿ ತೋರಿಸ್ತಾ ಇದೀವಿ. ಅಂದ್ರೆ ಊಟದ ರಿಲೇಟೆಡ್ ಆರ್ಗ್ಯಾನಿಕ್ ಹುಡ್ಕೋದು, ಮತ್ತೆ ಹೆಚ್ಚು ಆರೋಗ್ಯಕರವಾದಂತ ಊಟ ತಿಂಡಿ, ಮತ್ತೆ ಒಳ್ಳೆ ರೀತಿಯಲ್ಲಿ ಬೆಳೆದಿರೋಂತ ಫುಡ್ ನ ಹುಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಹಳ್ಳಿ ಕಡೆ ಏನಪ್ಪಾ ಅಂತಂದ್ರೆ, ನಾವು ಬೆಳೆದಿರೋ ಬೆಳೆ ಎಲ್ಲ ಕಲಬೆರಕೆ, ಸಿಕ್ಕಾಪಟ್ಟೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಬೆಳೆ ಬೆಳೀತಾ ಇದೀವಿ. ಇವತ್ತಿನ ಜನ ಅದ್ರ ಬಗ್ಗೆ ಕಾನ್ಸರ್ನ್ ತೋರಿಸಿ ಸಿಕ್ಕಾಪಟ್ಟೆ ಆರ್ಗ್ಯಾನಿಕ್ ಫುಡ್ ನ ಹುಡ್ಕೊಂಡು ಹೋಗ್ತಾ ಇದೀವಿ. ಇಷ್ಟು ಗೊತ್ತಿಲ್ದಾನೆ ಇಷ್ಟೆಲ್ಲ ಮಾಡ್ತಿದ್ರು, ನಮಗೆ ಗೊತ್ತಿಲ್ದಂಗೆ ಕಣ್ಣಿಗೆ ಕಾಣ್ತಿರೋಂತ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ನಮಗೆ ಗೊತ್ತಿಲ್ದಂಗೆ ಗಾಳಿ, ಈ ತರ ಬಿಸಿಲು ವಾತಾವರಣದಿಂದ ನಮ್ ದೇಹಕ್ಕೆ ಸೇರ್ಕೊಂತ ಇದೆ. ಸೊ ನಾನು ಇದರಿಂದ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂತಂದ್ರೆ, ಮುಂಚಿನ ಕಾಲದಲ್ಲೆಲ್ಲ ಲಕ್ಷಾಂತರ ಜನದಲ್ಲಿ ಒಬ್ರು ಬರ್ತಿದ್ದು ಕ್ಯಾನ್ಸರ್, ಇವತ್ತು ಬೀದಿ ಅಕ್ಕಪಕ್ಕದ ಮನೆಯವ್ರಿಗೆ ಕಣ್ಣಿಗೆ ಕಂಡವ್ರಿಗೆ 10 ಜನರ ಒಬ್ರು ಕ್ಯಾನ್ಸರ್ ಕಾಣಿಸ್ಕೊಂತ ಇದೆ. ಒಂದ್ ವೇಳೆ ಇವತ್ತಿನ ಕಾಲದಲ್ಲಿ ನಮಗೆ ಕ್ಯಾನ್ಸರ್ ಬಂತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಸೀದಾ ಹೋಗಿ ಹಾಸ್ಪಿಟಲ್ ಅಲ್ಲಿ ಮಾಡರ್ನ್ ಸೈನ್ಸ್ ಮೊರೆ ಹೋಗ್ತೀವಿ. ಇದರಿಂದ ನಾವೇನ್ ಅನ್ಕೊಂತೀವಿ ಅಂತಂದ್ರೆ, ಇದರಿಂದ ಕ್ಯಾನ್ಸರ್ ಕ್ಯೂರ್ ಆಗುತ್ತಾ, ನಿಜವಾಗ್ಲೂ ಕ್ಯೂರ್ ಆಗುತ್ತಾ, ಅವ್ರು ಯಾವ ತರ ಮೆಡಿಸಿನ್ ಕೊಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಇವತ್ತಿನ ಕಾಲ ಕಂಪೇರ್ ಮಾಡಿದ್ರೆ ಇದ್ರ ಕ್ಯೂರ್ ಆಗೋದಕ್ಕಿಂತ ಜಾಸ್ತಿ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಿದೆ. ಮತ್ತೆ ಅದರಿಂದ ಬರೋ ಸೈಡ್ ಎಫೆಕ್ಟ್ಸ್ ಇಂದ ಮನುಷ್ಯ ಸಿಕ್ಕಾಪಟ್ಟೆ ನರಕ ಅನುಭವಿಸ್ತಾನೆ. ಇದಕ್ಕೆಲ್ಲ ಕಾರಣ ಬರೀ ಮಾಡರ್ನ್ ಸೈನ್ಸ್ ಏನಾ, ಅದ್ಬಿಟ್ಟು ಬೇರೆ ದಾರಿ ಇಲ್ವಾ? ಸೊ ಇವತ್ತಿನ ಕಾಲದಲ್ಲಿ ಮೇಜರ್ ಆಗಿ ಕ್ಯಾನ್ಸರ್ ಬರ್ತಾ ಇರೋದೇ ಆರ್ಟಿಫಿಷಿಯಲ್ ಕೆಮಿಕಲ್ ಮತ್ತೆ ಆರ್ಟಿಫಿಷಿಯಲ್ ಲೈಫ್ ಸ್ಟೈಲ್ ಇಂದ. ಈ ಆರ್ಟಿಫಿಷಿಯಲ್ ಲೈಫ್ ಸ್ಟೈಲ್ ಇಂದ ಬರ್ತಿರೋ ಕ್ಯಾನ್ಸರ್ ನ ಆರ್ಟಿಫಿಷಿಯಲ್ ರಿಲೇಟೆಡ್ ಟ್ರೀಟ್ಮೆಂಟ್ ಇಂದನೇ ಹೋಗ್ಲಾಡ್ಸಕ್ಕಾಗಲ್ವಾ? ಅಥವಾ ನಮ್ಮ ಪ್ರಾಚೀನ ಕಾಲದ ಆಯುರ್ವೇದ ಎಲ್ಲ ಏನೇನೈತೆ ಅದರಿಂದ ಏನಾದ್ರೂ ಕ್ಯೂರ್ ಮಾಡಕ್ ಆಗಲ್ವಾ ಅನ್ನೋದೇ ಒಂದು ದೊಡ್ಡ ಡೌಟ್ ಸ್ಟಾರ್ಟ್ ಆಗ್ಬಿಡೈತೆ. ಇದೇ ತರ ತುಂಬಾ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಸುಮಾರು ದಿವಸದಿಂದ ಕಾಡ್ತಾ ಇದೆ. ಇದನ್ನೆಲ್ಲ ನಿಮಗೆ ಜಸ್ಟ್ ಥಿಯರಿಟಿಕಲ್ ಆಗಿ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ತೋರಿಸಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮನ್ನ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ. ಕೊನೆವರೆಗೂ ವಿಡಿಯೋ ನೋಡ್ರಿ. ಅದು ಯಾವ ಜಾಗ ಅಂತ ಏನಂತ ಗೊತ್ತಾಗಬೇಕು ಅಂತಂದ್ರೆ ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿರೋದೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟ್ ಕೊಡ್ತಿರೋ ನೋಡಿ ಒಂದ್ ಚೆನ್ನಾಗಿ ಗಾಬರಿ ಆಗೋದೆ. ಏನಪ್ಪಾ ಅಂತಂದ್ರೆ, ಈ ಹಾಸ್ಪಿಟಲ್ ಅಲ್ಲಿ ಆಯುರ್ವೇದ ಮೆಡಿಸಿನ್ ಯೂಸ್ ಮಾಡ್ಕೊಂಡು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಸ್ಲಿಗೆ ಆಯುರ್ವೇದ ಅಂದ್ರೆ ಏನು, ಪುನರ್ಜನ್ ಅಂದ್ರೆ ಏನು, ಪುನರ್ಜನ್ ಹಾಸ್ಪಿಟಲ್ ಬಗ್ಗೆ ಏನು ವಿಚಾರ, ಇಲ್ಲಿನ ಮೆಡಿಸಿನ್ ಯಾವ ತರ ವರ್ಕ್ ಆಗ್ತಾ ಇದೆ ಅನ್ನೋದೆಲ್ಲ ಡಾಕ್ಟರ್ನ ಕೇಳಿ ತಿಳ್ಕೊಳ್ಳೋಣ. ಸಾಧ್ಯ ಆದ್ರೆ ಇಲ್ಲಿನ ಪೇಷಂಟ್ ಗಳ ಬಾಯಲ್ಲೇನೆ ಯಾವ ತರ ಅಂತ ಕೇಳ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗೈಸ್, ನಾನು ಬಂದಿರೋ ಹಾಸ್ಪಿಟಲ್ ಇದೆ ಇವಾಗ. ಮೊದಲಿಗೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಆಯುರ್ವೇದ ಅನ್ನೋದು ಓಲ್ಡ್ ಸೈನ್ಸ್ ಅಲ್ಲ, ಅದು ಗೋಲ್ಡ್ ಸೈನ್ಸ್. ಇನ್ಫ್ಯಾಕ್ಟ್ ಇಟ್ ಇಸ್ ಮದರ್ ಆಫ್ ಆಲ್ ಸೈನ್ಸಸ್. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ವಿಷಯವನ್ನ ಒಳಗಡೆ ಡಾಕ್ಟರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ, ಒಳಗೋಗೋಣ. ಸೊ ಗೈಸ್, ಇವಾಗ ಹಾಸ್ಪಿಟಲ್ ಒಳಗಡೆ ಬಂದಿದ್ದಾಯ್ತು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆಯುರ್ವೇದ ಬಗ್ಗೆ ಜ್ಞಾನ ಐತೆ ಅಂತಂದ್ರೆ, ನಮ್ಮ ಆಯುರ್ವೇದ ಸುಮಾರು 5,000 ವರ್ಷಗಳ ಇತಿಹಾಸವನ್ನೇ ಹೊಂದೈತೆ. ನಮ್ಮಲ್ಲಿ ಎಷ್ಟೋ ಜನ ಋಷಿಗಳು, ಮುನಿಗಳು ಇದ್ರ ಬಗ್ಗೆ ಸುಮಾರು ಗ್ರಂಥಗಳನ್ನೇ ಬರ್ದವ್ರೆ. ಅದು ಇವಾಗಲೂ ಕೂಡ ಇವಾಗ ನಿಮಗೆ ಮಾರ್ಕೆಟ್ ಸಿಗುತ್ತೆ, ನೀವು ಅದ್ರ ಬಗ್ಗೆ ತಿಳ್ಕೊಬಹುದು. ಸೊ ಗೈಸ್, ನಿಮಗೆ ಎಷ್ಟು ಜನಕ್ಕೆ ಆಚಾರ್ಯ ನಾಗಾರ್ಜುನ ಅವ್ರು ಗೊತ್ತು? ಅವರು ನಮ್ಮ ಭಾರತದಲ್ಲಿ ಹೆಮ್ಮೆ ಪಡಬೇಕಾದಂತ ಮಹಾನ್ ವೈದ್ಯ. ಅವ್ರು ಋಷಿ ಮಾತ್ರ ಅಲ್ಲ, ಈಸ್ ಎ ಫಾದರ್ ಆಫ್ ಗ್ರೇಟೆಸ್ಟ್ ಇಂಡಿಯನ್ ಸೈನ್ಸ್. ಮತ್ತೆ ಇವರು ರಸಶಾಸ್ತ್ರದ ಪರಿಣಿತರು ಕೂಡ. ಇದನ್ನೇ ರಸಾಯನ ಆಯುರ್ವೇದ ಅಂತಾನೂ ಕೂಡ ಕರೀತಾರೆ. ಸೊ ಇದನ್ನೆಲ್ಲ ಹೆಂಗಪ್ಪ ಹೇಳ್ತಾ ಅಂತಂದ್ರೆ, ಇದೇ ರಸಾಯನ ಆಯುರ್ವೇದವನ್ನ ಬೇಸ್ಮೆಂಟ್ ಆಗಿಕೊಂಡು ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅವರು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇದರಿಂದ ಎಷ್ಟೋ ಜನ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗೋಗಿದೆ. ಗೈಸ್, ಇವಾಗ ಈ ಹಾಸ್ಪಿಟಲ್ ಅಲ್ಲಿ 1 ತಿಂಗಳಿಂದ ಮೆಡಿಸಿನ್ ತಗೊಂತಿರೋ ಒಬ್ರು ಪೇಷಂಟ್ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸಿ ಅವರ ಒಪಿನಿಯನ್ ಇದೆ ಅಂತ ತಿಳ್ಕೊಂಡ್ ಬನ್ನಿ. ಸರ್ ನಮಸ್ತೆ, ನಿಮ್ ಹೆಸರು? ಲೋಕೇಶ್ ಅಂತ. ನಿಮ್ ವಯಸ್ಸು ಎಷ್ಟು? ವಯಸ್ಸು 56. ಎಲ್ಲಿಂದ ಬಂದಿದ್ದೀರಾ? ನಾವು ಹಾಸನಿಂದ. ನಿಮಗೆ ಯಾವ ತರ ಕ್ಯಾನ್ಸರ್ ಐತೆ, ಮತ್ತೆ ನಿಮಗೆ ಯಾವಾಗ ಕಾಣಿಸ್ಕೊಂತು ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ? ಮೊದಲಿಂದೆಲ್ಲ ಒಂದು ವರ್ಷದ ಮೇಲೆ ಜಾಸ್ತಿನೇ ಇತ್ತು. ಅವಾಗ ನಾವು ನೆಲಗಳೆಲ್ಲ ಗಂಟಿತ್ತಲ್ಲ, ನಾವೇನೋ ಹಲ್ಲು ಅಂತ ಸುಮ್ಕಾದು. ಆಮೇಲೆ ಬೇರೆ ಕಡೆ ಚೆಕ್ ಮಾಡಿಸಿದ್ರೆ ಕ್ಯಾನ್ಸರ್ ಅಂತ, ಬಾಯಿ ಕ್ಯಾನ್ಸರ್ ಅಂತ ಬಂತು. ನಾವು ಅಲ್ಲಿ 2 ತಿಂಗಳು ಮೆಡಿಸಿನ್ ತಗೊಂಡು, ಯಾಕಂದ್ರೆ ಅಲ್ಲಿ ಗುಣ ಆಗಲ್ಲ. ಆಮೇಲೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲಿ ಬಿಟ್ಟು ನೋಡಿದ್ವಲ್ಲ, ಅದರಿಂದ ನೋಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ತಗೊಂಡು 1.5 ತಿಂಗಳಾಯ್ತು. ಚೆನ್ನಾಗಿ ಊಟ ಏನು ಮಾಡ್ತಾ ಇರಲ್ಲ. ಇವಾಗ ಚೆನ್ನಾಗಿ ಊಟ ಮಾಡೋದು, ರೊಟ್ಟಿ ಪರವಾಗಿಲ್ಲ, ಚೆನ್ನಾಗಿ ಗುಣ ಆಗಿ. ಸರ್, ಇವಾಗ ಮೊದ್ಲು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತಿದ್ರಾ, ಇವಾಗ ಇಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತ ಇದೀರಾ? ಕಂಪೇರ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೆಟರ್ ಅನಿಸ್ತಾ ಇದೆ? ಇದು ಅನುಕೂಲ. ಈ ಹಾಸ್ಪಿಟಲ್ ಬಗ್ಗೆ ನಿಮಗೆ ಹೆಂಗ್ ಗೊತ್ತಾಯ್ತು? ಮೊಬೈಲ್ ಅಲ್ಲಿ ಅಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ. ಮೊಬೈಲ್ ಅಲ್ಲಿ ನೋಡ್ಬೇಕಂದ್ರೆ ಇದ್ರಲ್ಲಿ ನೋಡ್ಬೇಕಾದ್ರೆ ಅದು ನೋಡ್ದೆ, ಇಲ್ಲಿ ಐತೆ, JP ನಗರದಲ್ಲಿ ಐತೆ ಅಂತ. ಅದ್ ನೋಡ್ಕೊಂಡು ಇಲ್ಲಿ ಅಲ್ಲಿ ಯಾಕಂದ್ರೆ ನನಗೆ ಸರಿ ಆಗ್ಲಿಲ್ಲ, ಹುಷಾರಾಗಲ್ಲ. ಇಲ್ಲಿಗೆ ಬಂದು ಮಾತ್ರೆ ಎಲ್ಲ ತಗೊಂಡು ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಊಟನೂ ಮಾಡ, ಗಂಜಿ ಸಹಿತ ಕುಡಿಯಕ್ ಆಗ್ತಿರಲಿಲ್ಲ ಮುಂಚೆ. ಇಲ್ಲಿ ಬಂದ್ಮೇಲೆ ಆಲ್ರೌಂಡ್ ಮುದ್ದೆ, ಗಂಜಿ, ರೊಟ್ಟಿ ಎಲ್ಲ ಆಲ್ರೌಂಡ್ ತಿಂತೀನಿ. ಸರಿ, ಫಸ್ಟ್ ಈ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಯಾವ್ಯಾವ ಹಾಸ್ಪಿಟಲ್ ಯಾವ ತರ ಎಲ್ಲ ಮೆಡಿಸಿನ್ ಕೊಡ್ಸಿದೀರಾ, ಯಾವ ತರ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? ಅದು ಕರೆಂಟ್ ಶಾಕ್, ಅದೇ ಕರೆಂಟ್ ಶಾಕ್, ರೇಡಿಯೇಷನ್ ಮತ್ತೆ ಇಂಜೆಕ್ಷನ್ ರಿಲೇಟೆಡ್ ಆತ ಇಂಜೆಕ್ಷನ್ ಎಲ್ಲ ತಗೊಂಡೆ. ಆದ್ರೂ ನನಗೆ ಗುಣ ಅಂತ ಕಾಣಿಸಿಲ್ಲ. ಅವಾಗ ತಗೊಂಡ್ರೆ ಅಲ್ಲಿ ಇಲ್ಲಿ ಬಂದು ಟ್ಯಾಬ್ಲೆಟ್ ತಗೊಂಡ್ಮೇಲೆ ಸ್ವಲ್ಪ ಗುಣ ಆಯ್ತು. ಸರ್, ನಿಮಗೆ ಇವಾಗ ಬಾಯಲ್ಲಿ ಗಂಟಾಗಿ ಕ್ಯಾನ್ಸರ್ ಕಾಣಿಸ್ಕೊಂತ ಅಂತಂದ್ರ, ಅದಕ್ಕೆ ನಿಮ್ಗೆ ಏನಾದ್ರು ಅನ್ಸುತ್ತಾ? ತಂಬಾಕ್ ಹಾಕ್ತಿದ್ರಾ, ಬೀಡಿ, ಸಿಗರೇಟ್, ಪಾನ್ ಪರಾಕ್ ಆತರ ಏನಾದ್ರು ಆಗ್ತಾ ಇದ್ರಾ? ಅದು ಮೊದ್ಲೆಲ್ಲ 15 ವರ್ಷ ಆಯ್ತು ಡ್ರಿಂಕ್ಸ್ ಮಾಡಿಬಿಟ್ಟು. 15 ವರ್ಷ ಆಯ್ತು ಮೊದ್ಲೆಲ್ಲ ಮಾಡ್ತಿದ್ದೆ. ಇವಾಗ ಸ್ಮೋಕ್ ಮಾತ್ರ ಮಾಡ್ತೀನಿ, ಬೀಡಿ ಸೇರ್ತಾ ಇದ್ದೆ.
ಇದು ಅದು ಸೇರ್ತಿದ್ದಾಗ ಸ್ವಲ್ಪ ಜಾಸ್ತಿ ಇದಾಯ್ತು, ಅದು ಈಗ ಇಲ್ಲ, ಬಿಟ್ಬಿಟ್ಟೆ. ಬಿಟ್ಬಿಟ್ಟೆ. ಸರ್ ಈ ಕ್ಯಾನ್ಸರ್ ನಿಮ್ ಫ್ಯಾಮಿಲಿಯಲ್ಲಿ ಮುಂಚೆ ಯಾರಿಗಾದ್ರೂ ಇತ್ತಲ್ಲ, ನೀವೇ ಫಸ್ಟ್ ನೇರ ಕ್ಯಾನ್ಸರ್ ಪೇಷಂಟ್? ಈ ನಮ್ಮನಿಗಾಗಿ ನಮ್ಮಲ್ಲಿ ಯಾರಿಗೂ ಇತ್ತಿಲ್ಲ, ನಾವೇ ಫಸ್ಟ್. ನೀವೇ ಫಸ್ಟ್ ಸ್ಟಾರ್ಟ್. ನಿಮಗೆ ಇವಾಗ ಕ್ಯಾನ್ಸರ್ ಕಾಣಿಸ್ಕೊಂತಲ್ಲ, ಇದು ಈ ಪ್ರಾಬ್ಲಮ್ ನಿಮ್ಮ ಮನೆಗೆ ಯಾವ ತರ ಎಫೆಕ್ಟ್ ಆಯ್ತು, ನಿಮ್ಮ ಫ್ಯಾಮಿಲಿ ಯಾವ ತರ ಎದುರಿಸಿದ್ರ? ಎದುರ್ಸೋದೇನಿಲ್ಲ, ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಬಂದ್ಮೇಲೆ ನನಗೆ ಧೈರ್ಯ ಆಯ್ತು. ಧೈರ್ಯ ಬಂತು ನಿಜ ಧೈರ್ಯ ಬಂತು. ರ್ಯಾಪಿಡ್ ಆದ್ಮೇಲೆ ಧೈರ್ಯ ಬಂತು. ಯಾರ್ದೇನಿಲ್ಲ, ನಾವು ಅದನ್ನೇ ಏಕೆ ಇಟ್ಕೊಂಡ್ರೆ ನಾವ್ ಅಲ್ಲೇ ಯೋಚನೆ ಆಗೋಗದೆ. ಏಕೆ ಇಟ್ಕೋಬಾರ್ದು, ನಾವು ಸ್ವಲ್ಪ ಇದು ಮಾಡಿ ಸ್ವಲ್ಪ ಹೊಟ್ಟಿಗೆ ಟ್ಯಾಬ್ಲೆಟ್ ತಗೊಳ್ಳಿಗೆ ಊಟ ಮಾಡಿದ್ರೆ ಬಚಾವ್. ಸರ್ ಈ ಹಾಸ್ಪಿಟಲ್ ಬರೋಕೆ ಮುಂಚೆ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ರಲ್ಲ, ಅಲ್ಲಿ ಯಾವ ತರ ಎಲ್ಲ ಸಮಸ್ಯೆ ನಿಮ್ಗೆ ಎದುರಾಯ್ತು? ಎದುರಾಯ್ತು ಅಂದ್ರೆ ತಿರ್ಗಾಡಕ್ ಆಯ್ತಿದಲ್ಲ, ಮೆಡಿಸಿನ್ ಇಂಜೆಕ್ಷನ್ ತಗೊಳ್ಳೋದು, ರೆಡಿಸಿನ್ ತಗೊಳ್ಳೋದು, ಮನೆಗೆ ಹೋದ್ ಅಲ್ಲಿ ಗಂಜಿ ಜ್ಯೂಸ್ ಕುಡಿಯೋಕೋ ಹಿಂಸೆ ಆಗೋದು, ಕುಡಿಯೋಕತ್ತಿಲ್ಲ, ಎಲ್ಲ ಬಾಯೆಲ್ಲ ಸೆಲ್ತು ಎಲ್ಲ ಇದಾಯ್ತು. ಈಗಲೂ ಒಂಥರ ಇದಾಗುತ್ತೆ, ಆದ್ರೆ ಮಾತ್ರ ಬಿಟ್ಟು ಸ್ವಲ್ಪ ಇದಾಯ್ತು ಅದರಿಂದ. ಸರ್ ಇದುವರೆಗೂ ಇಲ್ಲಿ ಎಷ್ಟು ಮೆಡಿಸಿನ್ ಕಿಟ್ ಅನ್ನ ತಗೊಂಡಿದ್ದೀರಾ? ಇಲ್ಲಿ ನಾವು ಬಂದು ಒಂದೇ ಕಿಟ್ ತಗೊಂಡಿರೋದು. ಒಂದೇ ಕಿಟ್? ಇದು ಎರಡನೇ ಕಿಟ್ ಬಂದಿದ್ದೀರಾ ಇವಾಗ? ಸರ್ ಇಲ್ಲಿ ಮೆಡಿಸಿನ್ ತಗೊಂತಾರೆ ನಿಮ್ಗೆ ಎಲ್ಲ ಓಕೆನಾ? ಖುಷಿ ಇದೆಯಾ? ರೀಸನಬಲ್ ಅನ್ಸುತ್ತಾ? ಖುಷಿ ಬಾರಿ ಖುಷಿ ಇರೋಕೆ ತಿರ್ಗಾ ಮತ್ತೆ ಸರ್ ಇದುವರೆಗೂ ನಮ್ ಸುಮಾರು ಜನ ಕ್ಯಾನ್ಸರ್ ಇಂದ ಬಳಲ್ತಾ ಇದಾರೆ. ಇಲ್ಲಿ ಬಂದು ನಿಮ್ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀರಾ, ಇಲ್ಲಿ ಹಾಸ್ಪಿಟಲ್ ಬಂದು ಯಾವ ತರ ಅಂತ ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೀವು ಎಕ್ಸ್ಪೀರಿಯನ್ಸ್ ಪೇಷಂಟ್. ನಮ್ ಜನ ನೋಡ್ತಿರೋ ಜನಕ್ಕೆ ಏನಾದ್ರು ಹೇಳ್ತೀರಾ ಈ ಹಾಸ್ಪಿಟಲ್ ಬಗ್ಗೆ? ನಿಮ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದು ನಾವು ಹುಷಾರಾಗಿದ್ದೀವಿ, ನೀವು ಈ ತರ ಬಂದು ಟ್ಯಾಬ್ಲೆಟ್ ಕಿಟ್ಟು ತಗೊಂಡು ಚೆನ್ನಾಗಿರಿ, ಹುಷಾರಾಗಿರಿ. ಸರ್ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆದಷ್ಟು ಬೇಗ ಕ್ಯಾನ್ಸರ್ ಇಂದ ಕ್ಯೂರ್ ಆಗ್ರಿ. ಈ ಬೀಡಿ ಸಿಗರೇಟು ತಂಬಾಕೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಜೀವನ ಮಾಡಿ. ಬಿಟ್ಬಿಟ್ಟಿದ್ದೀರಲ್ಲ, ಖುಷಿ ಆಯ್ತು. ನಮಸ್ತೆ ಸರ್. ಮತ್ತೆ ನಾನು ಇಲ್ಲಿ ಸುಮಾರು ಜನ ಪೇಷಂಟ್ ಜೊತೆ ಮಾತಾಡಿದೆ. ಅವ್ರು ಆಲ್ರೆಡಿ ಇವಾಗಲೇ ಮೆಡಿಸಿನ್ ನ ತಗೊಂತಾರೆ ಸುಮಾರು ದಿವಸದಿಂದ. ಅವ್ರು ಹೇಳಿದ್ದು ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರು ತಗೊಂತಿರೋ ಟ್ರೀಟ್ಮೆಂಟ್ ಬಗ್ಗೆ ಕೇಳಿ ನನಗೆ ಸ್ವಲ್ಪ ಪರ್ಸನಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇವಾಗ ನಮ್ಮಲ್ಲಿ ಸುಮಾರು ಜನ ರಸಶಾಸ್ತ್ರ ಅಂತಂದ್ರೆ ಲೋಹಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಮೆಟಲ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಅಂತ ಅನ್ಕೊಂಡಿರ್ತಾರೆ. ಅದು ಜಸ್ಟ್ ಅಪನಂಬಿಕೆ ಅಷ್ಟೇ. ರಸಶಾಸ್ತ್ರ ಅಂತಂದ್ರೆ ನಮ್ಮ ದೇಹವನ್ನ ಉಜ್ಜದ ರೀತಿಯಾಗಿ ಟ್ರಾನ್ಸ್ಫರ್ ಮಾಡುತ್ತೆ. ಅದು ನಮ್ಮ ದೇಹದಲ್ಲಿರುವಂತಹ ಇಮ್ಯುನಿಟಿ ಪವರ್ ನ ಇಂಪ್ರೂವ್ ಮಾಡಿ ಮತ್ತೆ ಇಮ್ಮಾರ್ಟಾಲಿಟಿಯನ್ನ ಅಚೀವ್ ಮಾಡೋದು ಇದ್ರ ಮೇನ್ ಉದ್ದೇಶ. ಹಲೋ ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಆಕ್ಚುಲಿ ಒಬ್ಬ ಯೂಟ್ಯೂಬರ್. ನನಗೆ ಸ್ವಲ್ಪ ಕ್ಯಾನ್ಸರ್ ಬಗ್ಗೆ ಮತ್ತೆ ಹಾಸ್ಪಿಟಲ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕಾಯ್ತು, ಐಡಿಯಾ ಬೇಕಾಯ್ತು. ಅದಕ್ಕೋಸ್ಕರ ತಿಳ್ಕೊಳಕ್ ಬಂದೆ. ಇವಾಗ ಕ್ಯಾನ್ಸರ್ ಅಂತಂದ್ರೆ ತುಂಬಾ ಜನ ಇಲ್ಲೆಲ್ಲ ಹೋಗ್ತಾರೆ. ನಾನ್ ಕೇಳಿದ ಮಟ್ಟಿಗೆ ಪುನರ್ಜನ್ಮ ಒಂದ್ ಒಳ್ಳೆ ಆಪ್ಷನ್ ಅಂತ ಅಂದ್ರು. ಯಾಕೆ ಪುನರ್ಜನ್ಮ ಬರಬೇಕು? ನಮಸ್ತೆ, ನಾವು ಡಾಕ್ಟರ್ ರಶ್ಮಿ ಅಂತ. ನೀವ್ ಕೇಳ್ದಂಗೆ ಪೇಷಂಟ್ಸ್ ಮುಂಚೆ ಬೇರೆ ಬೇರೆ ಹಾಸ್ಪಿಟಲ್ ಗಳಿಗೆ ಹೋಗ್ತಾರೆ. ಇಲ್ಲೇನಕ್ ಬರ್ತಾರೆ ಅಂದ್ರೆ ತುಂಬಾ ಟ್ರೀಟ್ಮೆಂಟ್ ಗಳಿಂದ, ಕಾಯಿಲೆಯಿಂದ ನೋವು ಪಡೋದಲ್ಲದೆ ಟ್ರೀಟ್ಮೆಂಟ್ ಗಳಿಂದನೂ ತುಂಬಾ ಸೈಡ್ ಎಫೆಕ್ಟ್ ಗಳಿಂದ ತುಂಬಾ ಒದ್ದಾಡ್ತಿರ್ತಾರೆ ಪೇಷಂಟ್ಸ್. ಪೇಷಂಟ್ ನಮ್ಮ ಹತ್ರ ಬಂದಾಗ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಒಬ್ರಿಂದ ಒಬ್ರಿಗೆ ಆ ವಿಷಯ ಗೊತ್ತಾಗಿ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಅಟ್ ದ ಸೇಮ್ ಟೈಮ್ ಡಿಸೀಸ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಾಗ್ತಾ ಇದೆ. ಆ ಕಾರಣಕ್ಕೆ ನಮ್ಮಲ್ಲಿ ಹೆಚ್ಚು ಪೇಷಂಟ್ಸ್ ಈ ಕಡೆ ಬರ್ತಾ ಇದ್ದಾರೆ. ಈ ರಸಾಯನ ಆಯುರ್ವೇದ ತುಂಬಾ ಹಳೇದಾಯ್ತು. ಇವತ್ತಿನ ಕಾಲ ಕಂಪೇರ್ ಮಾಡ್ತಾ ಅಂತಂದ್ರೆ ಇದು ಸ್ವಲ್ಪ ಜನ ನಂಬಲ್ಲ. ಇವಾಗ ನೀವು ಇದನ್ನೇ ಬೇಸ್ ಹಾಕಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಇದು ಇವತ್ತಿನ ಜನಕ್ಕೆ ಮತ್ತೆ ಈ ಕ್ಯಾನ್ಸರ್ಗೆ ಎಷ್ಟು ಮಟ್ಟಿಗೆ ಸೇಫ್ ಇದು? ರಸಾಯನ ಚಿಕಿತ್ಸೆ ಅನ್ನೋದು ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಒಂದು ಭಾಗ ಅಷ್ಟೇ. ಸೊ ಎಷ್ಟೊಂದ್ ತರ ನಮ್ಮ ಆಯುರ್ವೇದದಲ್ಲಿ ಎಷ್ಟೊಂದು ಭಾಗ ಇದೆ, ಅದ್ರಲ್ಲಿ ರಸಾಯನ ಚಿಕಿತ್ಸೆ ಒಂದು ಭಾಗ. ಸೊ ಇದನ್ನ ಆ ಕಾಲದಲ್ಲಿ ಏನಕ್ಕೆ ಉಪಯೋಗಿಸ್ತಾ ಇದ್ದು ಅಂತಂದ್ರೆ ನಮ್ಮ ಇರುವಂತಹ ದೇಹನ ತುಂಬಾ ಚೆನ್ನಾಗಿ ಕಾಪಾಡಿಕೊಂಡು ಇರೋ ಆಯಸ್ಸನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಅದನ್ನೇ ನಾವು ಈ ಕಾಲದಕ್ಕೆ ಯೂಸ್ ಮಾಡ್ಕೊಂಡಾಗ ಕ್ಯಾನ್ಸರ್ ಅಲ್ಲಿ ಏನ್ ಮಾಡ್ತಾ ಇರುತ್ತೆ, ಅದು ನಮ್ಮ ದೇಹನ ಹಾಳು ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದೇ ಪ್ರಿನ್ಸಿಪಲ್ಸ್ನ ಇನ್ನೊಂದು ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ಈ ಕಂಡೀಷನ್ ತಕ್ಕಂಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹವನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಈ ಔಷಧಿಗಳು ಸಹಾಯ ಮಾಡ್ತವೆ. ಈ ರೀತಿಯ ಟ್ರೀಟ್ಮೆಂಟ್ಗಾಗಿ ಯಾವುದೇ ರೀತಿಯ ಪುಸ್ತಕಗಳು ಮತ್ತೆ ಯಾವ್ದಾದ್ರು ರೀತಿಯ ಗ್ರಂಥಗಳು ಏನಾದ್ರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಾ? ನಾವಿಲ್ಲಿ ರಸಾಯನ ಆಯುರ್ವೇದ ಚಿಕಿತ್ಸೆ ಕೊಡ್ತೀವಿ. ಅದಕ್ಕೆ ಪ್ರೂಫ್ಗಳು ಏನಂದ್ರೆ ನಮ್ಮ ಆಯುರ್ವೇದದ ಗ್ರಂಥಗಳೇನಿದೆಯೋ, ರೈಟ್ ಫ್ರಮ್ ಚರಕ ಸಂಹಿತ, ಸುಶ್ರುತ ಸಂಹಿತ, ಇದೆಲ್ಲದ್ರಲ್ಲೂ ಈ ತರ ಚಿಕಿತ್ಸೆ ಬಗ್ಗೆ ಮೆನ್ಷನಿಂಗ್ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಚಕ್ರದತ್ತ ಸಂಹಿತ ಅಥವಾ ಶಾಂಗಧರ ಸಂಹಿತ, ಈ ತರ ಎಲ್ಲ ಸಾವಿರಾರು ಪುಸ್ತಕಗಳಿದೆ ಹೇಳಕ್ ಹೋದ್ರೆ. ಅವೆಲ್ಲದ್ರಲ್ಲೂ ಕೂಡ ಈ ಟ್ರೀಟ್ಮೆಂಟ್ ಬಗ್ಗೆ ರೆಫರೆನ್ಸ್ ಇದೆ, ಇದರಲ್ಲಿ ಉಪಯೋಗಿಸುವಂತ ಮೆಡಿಸಿನ್ಸ್ ಬಗ್ಗೆ. ಈಗ ನೀವೇನ್ ರಸಾಯನ ಆಯುರ್ವೇದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ, ಇದನ್ನ ಇವತ್ತಿನ ಕಾಲ ಕಂಪೇರ್ ಮಾಡ್ರೆ ಇದನ್ನ ಆಲ್ಟರ್ನೇಟಿವ್ ಆಗಿ ತಗೋಬಹುದಾ ಅಥವಾ ಇದನ್ನೇ ಮೇನ್ ಟ್ರೀಟ್ಮೆಂಟ್ ಆಗಿ ಕನ್ಸಿಡರ್ ಮಾಡಬಹುದಾ? ಈ ಒಂದು ಚಿಕಿತ್ಸೆನ ನಾವು ಆಲ್ಟರ್ನೇಟಿವ್ ಥೆರಪಿ ಅಥವಾ ಮೇನ್ ಟ್ರೀಟ್ಮೆಂಟ್ ಅಂತ ಅನ್ಕೊಳ್ಳೋದು ಬೆಟರ್. ಇದನ್ನ ಒಂದು ಇಂಟಿಗ್ರೇಟೆಡ್ ಥೆರಪಿಯಾಗಿ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ಸ್ ನಾವು ನೋಡ್ಬೋದು. ಮಾಡರ್ನ್ ಮೆಡಿಸಿನ್ ಅವ್ರದ್ದು ಟ್ರೀಟ್ಮೆಂಟ್ಸ್, ಇನ್ನೊಂದ್ ಕಡೆ ನಮ್ಮ ಆಯುರ್ವೇದ ಮೆಡಿಸಿನ್ಸ್ ಎರಡು ಕಂಬೈನ್ ಆಗಿ ಒಂದು ಪ್ಯಾರಲಲ್ ಆಗಿ ಒಂದಕ್ಕೊಂದು ಒಂದು ಒಳ್ಳೆ ಟೈಮ್ ಗ್ಯಾಪ್ ಇಟ್ಕೊಂಡು ಹೋದಾಗ ಇದನ್ನ ಒಂದು ಒಳ್ಳೆ ಇಂಟಿಗ್ರೇಟೆಡ್ ಥೆರಪಿ ಅಂತ ಹೇಳೋದು. ಈ ತರ ನಾವು ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ಸ್ ನಾವು ಕಾಣ್ಬೋದು. ಮತ್ತೆ ಮೇಡಮ್, ನಮ್ಮ ಬಾಡಿನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಗಳಿರುತ್ತೆ.
ಮತ್ತೆ ಯಾವ ಕ್ಯಾನ್ಸರ್ ಬಂದ್ರೆ ಮನುಷ್ಯ ಬೇಗ ಕ್ಯೂರ್ ಆಗ್ಬೋದು, ಯಾವ ಕ್ಯಾನ್ಸರ್ ಸೇಫ್? ತಲೆಯಿಂದ ಕಾಲ್ ತನಕ ಎಲ್ಲಾ ಆರ್ಗನ್ ಗಳಿಗೂ ಕ್ಯಾನ್ಸರ್ ಬರೋದನ್ನ ನಾವ್ ಈಗಿನ ಕಾಲದಲ್ಲಿ ನೋಡ್ತಾ ಇದೀವಿ. ಯಾವ್ದಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಜನರಲೈಸ್ ಮಾಡೋಕ್ ಆಗೋದಿಲ್ಲ. ಯಾವ ಪೇಷಂಟ್ಸ್ ಇಂದು ಕಂಡೀಷನ್ ಮೇಲೆ ಡಿಪೆಂಡ್. ಈಗ ಆ ಪೇಷಂಟ್ ಗೆ ಏಜ್ ಎಷ್ಟಿದೆ, ಅವ್ರಿಗೆ ಬೇರೆ ಕೋಮಾರ್ಬಿಡಿಟೀಸ್, ಶುಗರ್, BP ಅಥವಾ ಹಾರ್ಟ್ ಡಿಸೀಸ್ ಗಳು ಏನಿದೆ, ಅಥವಾ ಅವ್ರದ್ದು ಬಾಡಿ ಇನ್ಬಿಲ್ಟ್ ಮೆಕ್ಯಾನಿಸಮ್ ಹೆಂಗಿದೆ, ಇಮ್ಯುನಿಟಿ ಹೇಗಿದೆ, ಅದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲದ್ರ ಮೇಲೆ ನಮ್ಗೆ ಚಿಕಿತ್ಸೆ ಎಷ್ಟು ಅವ್ರಿಗೆ ಕೊಡ್ಬೋದು ಅನ್ನೋದು ಡಿಪೆಂಡ್ ಆಗುತ್ತೆ. ಇದೆಲ್ಲದ್ರ ಮೇಲೆ ಯಾವ ಪೇಷಂಟ್ ಅಲ್ಲಿ ಎಷ್ಟು ಚೆನ್ನಾಗ್ ಆಗ್ಬೋದು ಅನ್ನೋದನ್ನ ಹೇಳ್ಬೋದು, ಬಟ್ ಜನರಲೈಸ್ ಮಾಡೋದಿಕ್ಕೆ ಆಗೋದಿಲ್ಲ. ಮೇಡಮ್, ನಿಮ್ ಜೊತೆ ಮಾತಾಡಿ ತುಂಬಾ ಇನ್ಫಾರ್ಮೇಟಿವ್ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ನಿಮ್ಮಂದ ಪಡ್ಕೊಂಡಂತ ಸಲಹೆಗಳು ತುಂಬಾ ಯೂಸ್ಫುಲ್ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್, ಇವಾಗ ಡಾಕ್ಟರ್ ಹತ್ರ ಭೇಟಿಯಾಗಿ ಡಾಕ್ಟರ್ ಹತ್ರ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡ ಮೇಲೆ ನನಗೆ ಸ್ವಲ್ಪ ನಾಲೆಡ್ಜ್ ಬಂತು. ಇವರು ಹೇಗೆ, ಇಲ್ಲಿನ ಡಾಕ್ಟರ್ಗಳು ಹೇಗೆ ಆಚಾರ್ಯ ನಾಗಾರ್ಜುನ ಅವರ ವಿದ್ಯೆಯನ್ನು ಯೂಸ್ ಮಾಡ್ಕೊಂಡು ಕ್ಯಾನ್ಸರ್ ಸೆಲ್ಸ್ ಮೇಲೆ ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತೆ ಆ ಕ್ಯಾನ್ಸರ್ ಮತ್ತೆ ಬರದೇ ರೀತಿ ಯಾವ ತರ ಎಲ್ಲ ಪ್ರಿಕಾಷನರಿ ಮೆಜರ್ ತಂತವ್ರೆ, ಅದನ್ನೆಲ್ಲ ಕೇಳಿ ಒಂದ್ ಸ್ವಲ್ಪ ನನಗೆ ಆಶ್ಚರ್ಯ ಆಯ್ತು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿನ ಡಾಕ್ಟರ್ಸ್ ಜೊತೆ ಪರ್ಸನಲಿ ಮಾತಾಡಿದಾಗ ನಮ್ಮ ಸುತ್ತಮುತ್ತಲಿರುವ ಗಿಡಮೂಲಿಕೆಗಳ ಬಗ್ಗೆ ನಮಗೆ ನಾಲೆಡ್ಜ್ ಇರಲ್ಲ. ಅಂತವ್ರಲ್ಲಿ ಇವ್ರ ಹತ್ರ ಮಾತಾಡಿ ನನಗೆ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ನಾಲೆಡ್ಜ್ ಬಂತು. ನನಗೆ ಫೈನಲ್ ಅನ್ಸಿದ್ದು ಏನಪ್ಪಾ ಅಂತಂದ್ರೆ, ದ ಕ್ಯಾನ್ಸರ್ ಇಸ್ ನೋ ಮೋರ್ ಡೇಂಜರಸ್ ಇಫ್ ಯು ಮೂವ್ ವಿತ್ ಪುನರ್ಜನ್. ನಿಮ್ಮಲ್ಲಿ ಯಾರಾದ್ರೂ ಗೊತ್ತಿರೋರು ಸಂಬಂಧಿಕರು ಕ್ಯಾನ್ಸರ್ ಇಂದ ಬಳತಾ ಇದ್ರೆ ನೀವು ಒಂದ್ಸಲಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ನ ಭೇಟಿ ನೀಡಿ. ಇದನ್ನ ಇಲ್ಲೇ ಏನಕ್ಕಪ್ಪ ಭೇಟಿ ನೀಡಬೇಕು ಅಂತಂದ್ರೆ 4 ಮೇನ್ ರೀಸನ್ ಅವೇ. ಮೊದಲನೇದು ದ ಏನ್ಷಿಯಂಟ್ ಸೈನ್ಸ್. ಇಲ್ಲಿ ಯಾವುದೇ ರೀತಿಯ ಸೊಪ್ಪು, ಬೇರು ಮತ್ತೆ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಲ್ಲ. ಬದಲಾಗಿ ರಸಶಾಸ್ತ್ರದ ಮೂಲಕ ತಯಾರಿ ಮಾಡಿದಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಇದು ಡೈರೆಕ್ಟ್ ಆಗಿ ಬ್ಲಡ್ ಲೆವೆಲ್ ಹೋಗ್ದಂಗೆ ಸೆಲ್ಯುಲರ್ ಲೆವೆಲ್ ಹೋಗ್ಬಿಟ್ಟು ಕ್ಯಾನ್ಸರ್ ನ ರಿಪೇರಿ ಮಾಡುತ್ತೆ. ಮತ್ತೆ ಇದು DNA ಲೆವೆಲ್ ಗೆ ಹೋಗ್ಬಿಟ್ಟು ಕ್ಯಾನ್ಸರ್ ನ ರಿಪೇರಿ ಮಾಡುತ್ತೆ. ಗೈಸ್, 2ನೇ ರೀಸನ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇದು ತುಂಬಾ ಪ್ರಾಕ್ಟಿಕಲ್ ಪಾಯಿಂಟ್. ನೀವೀಗ ಆಲ್ರೆಡಿ ಕೀಮೋಥೆರಪಿನ ತಗೊಂತ ಇದ್ರೆ ಅದನ್ನ ನಿಲ್ಸಕ್ ಹೋಗ್ಬೇಡಿ, ಅದ್ರ ಜೊತೆ ಇದನ್ನ ಕಂಟಿನ್ಯೂ ಮಾಡಬಹುದು. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ನಮ್ಮ ದೇಹಕ್ಕೆ ಕವಚದಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದು ಕೀಮೋದಿಂದ ಬರುವಂತ ಸೈಡ್ ಎಫೆಕ್ಟ್ ನ ಕಂಟ್ರೋಲ್ ಮಾಡ್ಬಿಟ್ಟು ನಿಮ್ಮ ದೇಹವನ್ನ ಕ್ಯೂರ್ ಆಗಿರೋಕೆ ರೆಡಿ ಮಾಡುತ್ತೆ ಅಂತ ಇಲ್ಲಿನ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ತಾ ಇದ್ದಾರೆ. ಗೈಸ್, 3ನೇ ರೀಸನ್ ಬಂದ್ಬಿಟ್ಟು ಪೇನ್ಲೆಸ್ ಟ್ರೀಟ್ಮೆಂಟ್. ನಿಮಗೆ ಗೊತ್ತಿರೋ ಪ್ರಕಾರ ಕ್ಯಾನ್ಸರ್ ಅನ್ನೋದು ಪೇನ್ಫುಲ್ ಕಾಯಿಲೆನೇನೆ. ನೀವು ಟ್ರೀಟ್ಮೆಂಟ್ ಪೇನ್ಫುಲ್ ಆಗಿ ಇರ್ಬೇಕು ಅಂತ ಹೆಂಗ್ ಅನ್ಕೋತೀರಾ? ನೀವು ಇಲ್ಲಿ ಬಂತು ಅಂತಂದ್ರೆ ಕ್ಯಾನ್ಸರ್ ನ ಮನೇಲಿ ಇದ್ಕೊಂಡು ಆರಾಮಾಗಿ ನಿಮ್ ದಿನನಿತ್ಯದ ಕೆಲಸಗಳು ಮಾಡ್ಕೊಂಡು ಪೇನ್ಲೆಸ್ ಆಗಿ ಈ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ತಗೊಬಹುದು. 4ನೇ ರೀಸನ್ ಬಂದ್ಬಿಟ್ಟು ಕಾಸ್ಟ್ ಎಫೆಕ್ಟಿವ್. ಸುಮಾರು ಜನ ಅನ್ಕೊಂಡಿರ್ತೀರಾ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಆಸ್ತಿನೇ ಮಾರಬೇಕು, ಜಮೀನೇ ಮಾರಬೇಕು ಅಂತ ಏನಿಲ್ಲ. ಈ ಹಾಸ್ಪಿಟಲ್ ಬಂತು ಅಂತಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಕೈಗೆಟಿಕೋ ಬೆಲೆಯಲ್ಲಿ ಮಾಡ್ಕೊಬಹುದು. ಸೊ ಗೈಸ್, ಇವಾಗ ನೀವು ಏನ್ ಹಿಂದೆ ನೋಡ್ತಾ ಇದೀರಾ, ಇವರೇ ಆಸ್ಪತ್ರೆಯ ಫೌಂಡರ್ ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಇವರು ಈ ರಸಾಯನ ಆಯುರ್ವೇದದಲ್ಲಿ 20 ವರ್ಷಗಳ ಕಾಲ ರಿಸರ್ಚ್ ಮಾಡ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮತ್ತೆ ಇವರು ಇಟ್ಕೊಂಡಿರೋ ಆಸ್ಪತ್ರೆ ವಿಷನ್ ಕೇಳ್ಬಿಟ್ಟು ನನಗೆ ಸ್ವಲ್ಪ ఇంట్రెస్ట్ ಮತ್ತೆ ఆశ్చర్యం కూడా ఆయిತು. అన్నిటిలో ప్రాణశక్తి నిండినప్పుడు మాత్రం సంపూర్ణ జీవితాన్ని గడుపుతాడు. అప్పుడు మాత్రమే కఫము, పిత్తము, వాతము కింద నుంచి వస్తున్న వాత పిత్త కఫాలు కింద నుంచి మ్యూకస్ ని కరిగించేయగలుగుతుంది. పిత్తం ఎప్పుడైతే గట్టు బాగుంటుందో అప్పుడు శుభ్రంగా ఉంటుందో టాక్సిన్స్ అన్ని రిలీవ్ అయిపోతాయి, బయటకు వెళ్ళిపోతాయి. తర్వాత వాతము అంటే అందులో ఆక్సిజన్ నిండిది రక్తంలో. తద్వారా ఆర్గాన్స్ అన్నిటిలో ఈ 3 జరగటం వలన ಸಂಪೂರ್ಣಂಗ మీ ರೋಗ మీరే ತಗ್ಗಿಸ್ಕೊಂತಾರೆ. ಸೊ ಗೈಸ್, ಫೈನಲಿ ಇಷ್ಟೆಲ್ಲ ನೋಡಿದ್ಮೇಲೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಒಂದ್ಸಲಿ ಹಾಸ್ಪಿಟಲ್ ವಿಸಿಟ್ ಮಾಡ್ರಿ. ಮತ್ತೆ ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರಿನ ಜಯನಗರದಲ್ಲಿ ಆಪೋಸಿಟ್ BMTC ಡಿಪೋನೇನೆ. ಮತ್ತೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ. ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ ಗಳಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡ್ರಿ.